ಇನ್ನು KKRTC ಸಿಬ್ಬಂದಿಗೆ ಗುಡ್ ನ್ಯೂಸ್ ಅನ್ನು ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಏನದು ಗುಡ್ ನ್ಯೂಸ್? ಡೀಟೇಲ್ಸ್ ಬರ್ತಾ ಇದೆ. ಕಲ್ಯಾಣ ಕರ್ನಾಟಕ ಸಾರಿಗೆ ಸಿಬ್ಬಂದಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ ರಾಜ್ಯ ಸರ್ಕಾರದಿಂದ. ಇನ್ನು ಮುಂದೆ 1ನೇ ತಾರೀಕಿನಿಂದ ಅಕೌಂಟ್ಗೆ ಸ್ಯಾಲರಿ ಬೀಳುತ್ತೆ. ಅದೃಷ್ಟ ಮಾಡಿರ್ಬೇಕು ಅದಕ್ಕೂ. ಸಾಮಾನ್ಯ ಸ್ಥಾಯಿ ಆದೇಶ ಸಂಖ್ಯೆ 817ರ ಅನ್ವಯ ವೇತನ ಪಾವತಿಗೆ ಆದೇಶ ಕೊಟ್ಟಿರೋದು. ಇನ್ನು ಮುಂದೆ KKRTCಯಲ್ಲಿ ತಿಂಗಳ ಮೊದಲ ದಿನದಂದೇ ಸಂಬಳ ಆಗ್ತಿದೆ. ವೇತನ ಪಾವತಿ ಆಗಿಲ್ಲ ಅಂತ ಏನಾದರೂ ಕಂಪ್ಲೇಂಟ್ ಇದ್ರೆ ಅದಕ್ಕೆ ಸಂಬಂಧಪಟ್ಟವರೇ ನೇರ ಹೊಣೆ. ಸ್ಯಾಲ್ರಿ ಮಾಡ್ತಾರಲ್ಲ ಅವರೇ ನೇರ ಹೊಣೆ. 1ನೇ ತಾರೀಕು ಸಂಬಳ ಆಗಲಿಲ್ಲ ಅಂದರೆ. ಈಗಾಗಲೇ ಯಾವ ನಿಗಮದಲ್ಲೂ ಕೂಡ ಸರಿಯಾಗಿ ಸಂಬಳ ಆಗ್ತಲ್ಲ, ಸರಿಯಾಗಿ ಟೈಮಿಗೆ ಸಂಬಳ ಆಗ್ತಾ ಇಲ್ಲ ಅಂತ ಒಂದು ಮಾತಿದೆ. ಅರೆ KKRTCಯಲ್ಲಿ ಮಾತ್ರ ತಿಂಗಳಿಗೆ ಸರಿಯಾಗಿ ಸಂಬಳ ಆಗ್ತಾ ಇದೆ. 1ನೇ ತಾರೀಕು, ಅಕಸ್ಮಾತ್ 1ನೇ ತಾರೀಕು ಸಂಡೇ ಬಂತ, 2ನೇ ತಾರೀಕು ಆಗಬಹುದು. ಇಲ್ಲ ಅಂತಂದರೆ ಹಿಂದಿನ ದಿನ 31 ಅಥವಾ 30 ಅವತ್ತಾಗುತ್ತೆ. ಇದೊಂದು ರೀತಿಯಾಗಿ ಗುಡ್ ನ್ಯೂಸ್ KKRTC ಸಿಬ್ಬಂದಿಗೆ.